ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಸಾಯಂಕಾಲ ಟಾಕ್ಸಿಕ್ ಸಿನಿಮಾದ ಇಂಗ್ಲೀಷ್ ವರ್ಷನ್ ಟ್ರೈಲರ್ ರಿಲೀಸ್ ಆಗಿದೆ. ಕನ್ನಡ ವರ್ಷನ್ ಟ್ರೈಲರು ಇಂಗ್ಲೀಷ್ ವರ್ಷನ್ ಟ್ರೈಲರ್ಗೂ ಏನೇನು ಡಿಫ್ರೆನ್ಸ್ ಇದೆ, ಆಮೇಲೆ ಬುಕಿಂಗ್ಸ್ ಎಲ್ಲ ನಾಳೆಯಿಂದ ಓಪನ್ ಆಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಥಿಯೇಟರ್ ಬರಬಹುದು ಅನ್ನೋದೊಂದು ಗೆಸ್ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ಗಳಲ್ಲಿ ಶೂಟ್ ಆಗಿದೆ. ನಾನು ಮೊದಲಿಂದನೂ ಹೇಳ್ಕೊತ ಬಂದಾಗೇ ಕನ್ನಡ ವರ್ಷನ್ ಆಮೇಲೆ ಇಂಗ್ಲೀಷ್ ವರ್ಷನ್ ಎರಡರಲ್ಲೂ ಅಟ್ ಎ ಟೈಮ್ ಶೂಟ್ ಮಾಡ್ಕೊತ ಬಂದಿದ್ದಾರೆ. ಈಗ ಬೇರೆಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಒಂದು ವರ್ಷನ್ ಶೂಟ್ ಮಾಡಿಬಿಟ್ಟು ಅದಾದಮೇಲೆ ಎಲ್ಲದರಲ್ಲೂ ಡಬ್ ಮಾಡ್ತಾ ಹೋಗುತ್ತೆ. ಆಮೇಲೆ ಲಿಪ್ಸಿಂಕು ಕೆಲವೊಂದು ಸಲ ಮಿಸ್ಟೇಕ್ ಅನಿಸುತ್ತೆ, ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಅಷ್ಟು ಗೊತ್ತಾಗಲ್ಲ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಡಬ್ ಆದಾಗ ಸಿನಿಮಾಗಳನ್ನ ನೋಡಿದಾಗ. ಆದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಲ್ಲಿ ಅಫಿಷಿಯಲ್ ಆಗಿ ಖುದ್ದಾಗಿ ಶೂಟ್ ಮಾಡಿರುವಂತಹ ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಲಿಪ್ಸಿಂಕ್ನ ಅಬ್ಸರ್ವ್ ಮಾಡ್ಬೋದು ನೀವು. ಈ ಏನು ಇಂಗ್ಲೀಷ್ ಟ್ರೈಲರ್ ನಿನ್ನೆ ಸಾಯಂಕಾಲ ಬಿಟ್ಟಿದ್ದಾರೆ, ಅದರಲ್ಲಿ ಒಂಚೂರು ಮಿಸ್ ಮ್ಯಾಚ್ ಅನ್ಸಲ್ಲ. ಡೈಲಾಗ್ಸ್ಗಳು ಕೂಡ ಇಂಗ್ಲೀಷಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ, ಅದ್ಭುತವಾಗಿ ಬಂದಿದೆ ಕೂಡ. ಕೆಲವೊಂದು ಸೀನ್ಸ್ಗಳಲ್ಲಿ ಮಾತ್ರ ಚೇಂಜಸ್ ತೋರಿಸಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ, ಕನ್ನಡ ವರ್ಷನ್ ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಒಂದು ಟ್ರೈಲರ್ ಬಿಟ್ಟಿದ್ರಲ್ಲ, ಅದರಲ್ಲಿ ಆಮೇಲೆ ಇಂಗ್ಲೀಷ್ ವರ್ಷನಲ್ಲಿ ಕೆಲವೊಂದು ಸೀನ್ಸ್ಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಕ್ಲಿಪ್ಸ್ನ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟಿಕೆಟಿಂದ ಏನಿದೆ ಕ್ರೇಜು, ಆ ಟಿಕೆಟಿಂದು ಕ್ಲಿಪ್ಸ್ಗಳನ್ನ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಆಮೇಲೆ ಡೈಲಾಗ್ಗಳಲ್ಲಿ ಕೂಡ ಎಮೋಷನ್ನ ಬೇರೆ ರೀತಿಯಾಗಿ ತೋರಿಸಿದ್ದಾರೆ. ಅದ್ಭುತವಾಗಿ ಬಂದಿದೆ ಇಂಗ್ಲೀಷ್ ಟ್ರೈಲರು ಕೂಡ. ಅಷ್ಟೇ ಅಲ್ಲದೆ ಬಹಳ ಜನ ಬುಕಿಂಗ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಟಿಕೆಟ್ ಬುಕಿಂಗ್ಸು 21ನೇ ತಾರೀಕಿಂದ ಅಫಿಷಿಯಲ್ ಆಗಿ ಎಲ್ಲ ಕಡೆಗೂ ಬುಕಿಂಗ್ ಓಪನ್ ಆಗುತ್ತೆ. ಇವತ್ತು ಸಾಯಂಕಾಲದೊಳಗೆ ಥಿಯೇಟರ್ ಲಿಸ್ಟು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಆಲ್ರೆಡಿ ಮೇನ್ ಸಿಟೀಸ್ಗಳಲ್ಲಿ ಇಂತಹ ಥಿಯೇಟರ್ ಅಂತಂದರೆ ಫಿಕ್ಸ್ ಆಗಿದ್ದಾವೆ. ಅದರಲ್ಲೂ ಇನ್ನೂ ಕೆಲವೊಂದು ಥಿಯೇಟರ್ಗಳು ಕನ್ಫರ್ಮ್ ಆಗಿಲ್ಲ, ಹಾಗಾಗಿ ಡಿಲೇ ಆಗ್ತಾ ಇದೆ ಥಿಯೇಟ್ರ್ ಏನು ಲಿಸ್ಟ್ ಬಿಡೋದು. ಇನ್ನು ಇವತ್ತು ಅಂದರೆ ನಾಳೆಯಿಂದೇನು 21ನೇ ತಾರೀಕು, ನಾಳೆಯಿಂದ ಅಫಿಷಿಯಲ್ ಆಗಿ ಎಲ್ಲ ಕಡೆಗೂ ಟಿಕೆಟ್ ಬುಕಿಂಗ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಈಗ ಆಲ್ರೆಡಿ ಕನ್ಫರ್ಮ್ ಆಗಿರೋ ಥಿಯೇಟರ್ಗಳಲ್ಲೆಲ್ಲ ಲೀಸ್ಟ್ನ ಬುಕ್ ಮೈ ಶೋ ಆ್ಯಪು, ಆಮೇಲೆ ಡಿಸ್ಟಿಕ್ ಆ್ಯಪ್ ಅಂತ ಏನಿದೆ ಟಿಕೆಟ್ ಬುಕಿಂಗ್ಸ್ ಆ್ಯಪ್ಗಳು, ಅದರಲ್ಲೆಲ್ಲ ಅಫಿಷಿಯಲ್ ಆಗಿ ಬಿಡ್ತಾರೆ. ಇನ್ನೂ ಕೆಲವೊಂದು ಇಷ್ಟು ಥಿಯೇಟ್ರ್ಗಳನ್ನ ನಿಧಾನಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಕಾದು ನೋಡಬೇಕು ಯಾವ್ಯಾವ ಊರಲ್ಲಿ ನಾಳೆಯಿಂದನೇ ಬುಕಿಂಗ್ ಓಪನ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ. ಒಟ್ಟು ಭಾನುವಾರದೊಳಗಂತೂ ಎಲ್ಲ ಥಿಯೇಟ್ರ್ಗಳ ಲೀಸ್ಟ್ನ ಅಫಿಷಿಯಲ್ ಆಗಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಥಿಯೇಟ್ರ್ಗಳಲ್ಲಿ ಅಂದರೆ ಎಲ್ಲ ಊರಿನ ಥಿಯೇಟ್ರ್ಗಳಲ್ಲಿ ಭಾನುವಾರದೊಳಗಂತೂ ಅಫಿಷಿಯಲ್ ಆಗಿ ಬುಕಿಂಗ್ಸ್ ಓಪನ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಿಮ್ಮ ಊರಿನಲ್ಲಿ ಯಾವ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡೋಕ್ಕೆ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಬೋದು. ನೀವು ಇಂಗ್ಲೀಷ್ ವರ್ಷನ್ ಟ್ರೈಲರ್ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನಂತರೂ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾಗೋಸ್ಕರ. ನನಗನ್ಸಿರೋ ಮಟ್ಟಿಗೆ ಸದ್ಯಕ್ಕೆ ಯಾವುದೇ ಮತ್ತೆ ಅಪ್ಡೇಟ್ ಕೊಡೋಕ್ಕೆ ಹೋಗಲ್ಲ, ಎಲ್ಲ ಪ್ರಮೋಷನ್ ಆ್ಯಕ್ಟಿವಿಟೀಸ್ನೇ ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ಅಲ್ಲದೆ ಶನಿವಾರ ಏನು ಹೈದರಾಬಾದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕೂಡ ಇಟ್ಕೊಂಡಿದ್ದಾರೆ. ಗ್ರ್ಯಾಂಡ್ ಇವೆಂಟು ಲೈವಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಾದು ನೋಡಬೇಕಾಗಿದೆ. ನೋಡೋಣ ಟಾಕ್ಸಿಕ್ ಸಿನಿಮಾಗೆ ನೀವೆಲ್ಲ ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ನನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.